ಎಲ್ಲಿ ನಿಮ್ಮ ಶಂಭುರಾಮ ಅಂತ ಬಹಳ ಜನ ನನ್ನ ಫೇಸ್ಬುಕ್ ಮಿತ್ರರು ಕೇಳ್ತಾ ಇರ್ತಾರೆ. ಇಲ್ಲಿ ನೋಡಿ, ಶಂಭುರಾಮ ಇಲ್ಲಿದ್ದಾನೆ. ಅವನು ಬಾಗಿಲ ಸಂದಿನಲ್ಲಿ ಕುತ್ಕೊಂಡು ಏನೋ ಸಂಚು ಹೊಂಚು ಹಾಕ್ತಾ ಇದ್ದಾನೆ ನೋಡಿ. ಎಷ್ಟು ಮುಗ್ಧನಾಗಿ ಕಾಣ್ತಾ ಇದ್ದಾನಂದ್ರೆ ಅವನ ಮುಖ ನೋಡಿದ್ರೆ ಬಹಳ ಕನಿಕರ ಬರುತ್ತೆ. ಅವನೆಷ್ಟು ಪಾಪದವನು ಅನ್ಸುತ್ತೆ ನೋಡಿ, ಎಷ್ಟು ಮುಗ್ಧ ಅನ್ಸುತ್ತೆ. ಆ ರೀತಿ ಮುಖ ಮಾಡಿಕೊಂಡು ಹೊಂಚು ಹಾಕ್ತಾ ಇದ್ದಾನೆ ಅಂತ ಕಾಣುತ್ತೆ. ಅದು ಮತ್ತೆ ಬಾಗಿಲ ಮರೆಯಿಂದ ಇನ್ನೊಂದು ರೂಮ್ ಕಡೆ ನೋಡ್ತಾ ಇದ್ದಾನೆ ನೋಡಿ. ಇದಕ್ಕೊಂದು ಕಾರಣ ಇದೆ. ಮಾಡಿ ಮೇಲ್ಗಡೆ ಭೀಮ ಮತ್ತು ನಮ್ಮ ಬ್ರೌನಿ ಕೆಂಚಪ್ಪ ಇದ್ದಾನೆ. ಅವರಿಬ್ಬರು ಕೆಳಗೆ ಬರಲ್ಲ, ಅದಕ್ಕೆ ಗೇಟ್ ಹಾಕಿದ್ದೀನಿ. ಆದರೂ ಕೂಡ ಅವನ ನಿರೀಕ್ಷೆ ಇದೆ ಅವ್ರು ಕೆಳಗೆ ಬರ್ಬೋದು ಅಂತ. ಭೀಮನ್ ಜೊತೆಗೆ ಒಂದು ಫೈಟಿಂಗ್ ಮಾಡೋದು ಮೂಡಲ್ಲಿದ್ದಾನೆ. ಅದಕ್ಕೋಸ್ಕರ ತನ್ನ ಬೇಟೆಗೋಸ್ಕರ ಕಾಯ್ತಾ ಇದ್ದಾನೆ. ಪ್ರಾಣಿಗಳು ನೋಡಿ ಆ ಬೇಟೆ ಪಡೆಯೋ ತನಕ ಎಷ್ಟು ತಾಳ್ಮೆಯಿಂದ ಮುಗ್ಧವಾಗಿ ಮರೆಯಿಂದ ಶಬ್ದ ಇಲ್ಲದ ಹಾಗೆ ಕುತ್ಕೊಂಡು ಕಾಯ್ತಾ ಇದೆ. ಆದರೆ ಭೀಮ ಕೆಳಗೆ ಬರೋಕ್ಕಾಗಲ್ಲ, ಗೇಟ್ ಇದೆ. ಇನ್ನು ಬ್ರೌನಿ ಬರ್ಬೋದು. ಬ್ರೌನಿ ಬಂದರೆ ಅವನು ಇವರೆಲ್ಲರಿಗಿಂತ ದೊಡ್ಡವನು, ಅದರ ಆಕೃತಿಲಿ ಸಣ್ಣವನು. ಹಾಗಾಗಿ ಅವನೊಟ್ಟಿಗೆ ಏನು ಜಗಳ ನಡೆಯಲ್ಲ. ಆದರೆ ಭೀಮನ ಜೊತೆಗೆ ಒಂದು ಫೈಟಿಂಗ್ ಮಾತ್ರ ಮಾಡಬೇಕು ಅನ್ನೋದು ಭಾಳ ದಿನದ ಆಸೆ ಅವನು. ಹಾಗಾಗಿ ಮಳೆಗಾಲದ ರಾತ್ರಿ ಕಾಯ್ತಾ ಇದ್ದಾನೆ. ನಿತ್ಯ ನನ್ನ ಮತ್ತು ಶಂಭುರಾಮನ ವಾಕಿಂಗ್ ನಿರಂತರ ನಡೀತಾ ಇದೆ. ಅದೇನು ನಿಂತಿಲ್ಲ. ಇಲ್ಲಿದ್ದಾನೆ ನೋಡಿ.